ಈ ಯೂಟ್ಯೂಬ್ ಅನ್ನೋದು ನೀವು ಈಸಿಯಾಗಿ ತಿಳ್ಕೊಬೇಡಿ ಗಾಯ್ಸ್. ಈ ಯೂಟ್ಯೂಬ್ ಅನ್ನೋದು ಒಂದೇ ಕಡೆಯಿಂದ ಹಣ ಬರುವುದು ಆ್ಯಪ್ ಅಲ್ಲ. ಇದು ಸಾಮಾನ್ಯವಾದ ಆ್ಯಪ್ ಅಲ್ಲವೇ ಅಲ್ಲ. ಇದು ಯಾಕೆ ನಿಮಗೆ ನಾನು ಹೀಗೆ ಹೇಳ್ತೀನಿ ಅಂದರೆ, ಈ ಯೂಟ್ಯೂಬ್ನಿಂದ ನೀವು 6 ಅಥವಾ 7 ಕಡೆಯಿಂದ ಈಸಿಲಿಯಾಗಿ ಹಣ ಗಳಿಸಬಹುದು. ಅದು ಹೇಗಂದ್ರೆ ನಿಮಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಿ ಅಂದರೆ ಸಿಂಪ್ಲಿಯಾಗಿ ನೀವು ನಿಮ್ಮ ಸಬ್ಸ್ಕ್ರೈಬರ್ಗೆ ಅಥವಾ ನೀವು ಯಾರಿಗೆ ನೀವು ಈ 6 ಅಥವಾ 7 ಕಡೆಯಿಂದ ಹಣ ಹೇಗೆ ಗಳಿಸಬಹುದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಅದ್ಭುತವಾಗಿರುತ್ತೆ. ಯಾಕಂದರೆ ನೀವು ಸಾಮಾನ್ಯವಾಗಿ ಇಂಡಿಯಾದಲ್ಲಿ ಈ ಟಿಪ್ಸ್ಗಳು ಯಾರು ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡೋದಿಲ್ಲ. ಯಾಕಂದರೆ ಅವರ ಹಾಗೆ ನಾವು ಹಣ ಗಳಿಸಬಾರ್ದು ಅಂತ ಅವರು ಒಂದು ಅನಿಸಿಕೆ ಇರುತ್ತೆ. ಆದರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈ ಏಳು ಸ್ಟೆಪ್ಸ್ಗಳು ಯಾವ ಆ 7 ಸ್ಟೆಪ್ಸ್ಗಳು ಇವೆ. ಅದು ನೀವು ಅಂತೀರ ನಾವು ಹೇಗೆ 7 ಕಡೆಯಿಂದ ಹಣ ಗಳಿಸಬೇಕು ಅಂತ. ಒಂದನೇ ಸ್ಟೆಪ್ ಇದೆ, ನೀವು ನಿಮ್ಮ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ನಿಂದ ಸಿಂಪ್ಲಿಯಾಗಿ ನೀವು ಅಪ್ಲೈ ಮಾಡಿ ನೀವು ನಿಮ್ಮ ಆ್ಯಡ್ಸನ್ನಿಂದ ಬರುವ ಹಣ ಗಳಿಸಬಹುದು. ಇದು ಒಂದನೇ ಸ್ಟೆಪ್ ಆಗಿದೆ. ನಿಮಗೆ ಪ್ರತಿ 1000 ವ್ಯೂಸ್ಗೂ 10 ರೂಪಾಯಿಯಿಂದ 100 ರೂಪಾಯಿ ಯೂಟ್ಯೂಬ್ದವರು ಕೊಡ್ತಾರೆ. ಇದು ಯೂಟ್ಯೂಬಿಂದ ಬರುವ ಹಣ. ಇದು ಸಿಂಪ್ಲಿಯಾಗಿ ಪ್ರತಿಯೊಬ್ಬ ಯೂಟ್ಯೂಬರ್ ಗಳಿಸ್ತಾನೆ. ಇದು ಒಂದು ಸ್ಟೆಪ್ ನಿಮಗೆ ತಲೆಯಲ್ಲಿ ಇರಬೇಕು. ಇದೊಂದು ನೀವು ಅಪ್ಲೈ ಮಾಡಿದಾಗಲೇ ನಿಮ್ಮ ಆ್ಯಡ್ಸನ್ ಬರುತ್ತೆ. ಆ ಆ್ಯಡ್ಸನ್ನಿಂದ ನಿಮಗೆ ಗೂಗಲ್ನಿಂದ ಒಂದು ಕೋಡ್ ಬರುತ್ತೆ. ಆ ಕೋಡ್ ಹಾಕಿದಾಗಲೇ ನಿಮಗೆ ನಿಮ್ಮ ಆ್ಯಡ್ಸನ್ನ ಹಣ ಬರುತ್ತೆ. ಇದು ಒಂದನೇ ಸ್ಟೆಪ್ ಯೂಟ್ಯೂಬ್ನ ಹಣ ಗಳಿಸುವುದು. ಈ ಯೂಟ್ಯೂಬ್ನಲ್ಲಿ 2ನೇ ಪಾಯಿಂಟ್ ರೊಕ್ಕ ಗಳಿಸುವುದು, ಹಣ ಗಳಿಸುವುದು ಸ್ಪಾನ್ಸರ್ಶಿಪ್. ಯಾವುದೇ ನಿಮಗೆ ಬ್ರ್ಯಾಂಡ್ ಹಾಗೂ ಯಾವುದೇ ನಿಮಗೆ ಕಂಪ್ನಿ ತಮ್ಮ ಪ್ರಾಡಕ್ಟ್ಗಳು ನಿಮಗೆ ಪ್ರಮೋಷನ್ ಮಾಡೋದಕ್ಕೆ ಕೊಡ್ತಾರೆ. ಈಗ ಪ್ರತಿಯೊಬ್ಬ 2000 ಅಥವಾ 3000 ಸಬ್ಸ್ಕ್ರೈಬರ್ ಹೊಂದಿರುವ ಪ್ರತಿಯೊಬ್ಬ ಯೂಟ್ಯೂಬರ್ ಈ ಸ್ಪಾನ್ಸರ್ನಿಂದ ಮಿನಿಮಮ್ ಒಂದು 15 ಅಥವಾ 20 ಸಾವಿರ ಚಾರ್ಜ್ ಮಾಡ್ತಾನೆ. ನೀವು ಇಷ್ಟೇ ಅಂದ್ಕೊಳ್ಳಿ, ಒಂದು 2 ಲಕ್ಷ 3 ಲಕ್ಷ ಹಾಗೂ 5 ಲಕ್ಷ ಇರುವ ಈ ಯೂಟ್ಯೂಬರ್ ಎಷ್ಟು ಈ ಹಣ ಗಳಿಸುವುದಿಲ್ಲ ಈ ಸ್ಪಾನ್ಸರ್ಶಿಪ್ನಿಂದ ಅಂತ. ಇದಕ್ಕೆ ಕ್ಯಾಟಗರಿ ವೈಸ್, ಈಗ ನಾನು ಕ್ಯಾಟಗರಿ ಫೈನಾನ್ಸ್ ಹಾಗೂ ಬಿಸ್ನೆಸ್ನ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಅಂದರೆ ಇದಕ್ಕೆ RPM ಹೆಚ್ಚಿರುತ್ತೆ. ಈಗ ನನ್ನ ಸಬ್ಸ್ಕ್ರೈಬರ್ ಅಂದ್ಕೊಳ್ಳಿ, ನೀವು ನನ್ನ ಸಬ್ಸ್ಕ್ರೈಬರ್ ನನ್ನ ಚಾನಲ್ 10,000 ಜನ ಇದ್ದಾರೆ. ಆ 10,000 ಜನ ಇದ್ದರೂ ನನ್ನ ವ್ಯೂಸ್ಗಳು ಪ್ರತಿ ವಿಡಿಯೋಕ್ಕೆ 20,000 30,000 ಬಂದರು ಅವರು ನನಗೆ ಒಂದು ಸ್ಪಾನ್ಸರ್ಶಿಪ್ನ ದುಡ್ಡು ಮಿನಿಮಮ್ 30 ಅಥವಾ 35 ಸಾವಿರ ರೂಪಾಯಿ ಕೊಟ್ಟೆ ಹೋಗ್ತಾರೆ. ಇದು ಒಂದು 2ನೇ ಸ್ಟ್ರೀಮ್ ಯೂಟ್ಯೂಬ್ನಿಂದ ಹಣ ಗಳಿಸುವುದು. ನಿಮಗೆ ನಾನು 3ನೇ ಸ್ಟ್ರೀಮ್ ಹೇಳ್ತಾ ಹೋಗ್ತೀನಿ, ಕೇಳಿ. ಹಾಗೆ ಹೇಳ್ತಾ ಹೋಗಿ. ನಂಬರ್ 3 ಅಫಿಲಿಯೇಟ್ ಮಾರ್ಕೆಟಿಂಗ್. ಈ ಅಫಿಲಿಯೇಟ್ ಮಾರ್ಕೆಟ್ ಅಂದರೆ ಸಿಂಪಲ್ ಆಗಿ ಏನಿರುತ್ತೆ ಅಂದರೆ ನಿಮ್ಮ ಪ್ರಾಡಕ್ಟ್ಗಳು ಲಿಂಕ್ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದಾಗ ನಿಮ್ಮ ಸಬ್ಸ್ಕ್ರೈಬರ್ಗಳು ಸಿಂಪ್ಲಿಯಾಗಿ ಅದನ್ನು ಬೈ ಮಾಡಿದರೆ ನಿಮಗೆ ಸಿಂಪ್ಲಿಯಾಗಿ ಅದರಿಂದ ಕಮಿಷನ್ ಬರುತ್ತೆ. ನಾನು ಹೇಳೋಕ್ಕಿಂತ ಮುನ್ನ ನಿಮಗೆ ಅದು ಗೊತ್ತಿತ್ತಾ? ಮೊದಲ ಕಮೆಂಟ್ ಮಾಡಿ ನನಗೆ. ಸಿಂಪ್ಲಿಯಾಗಿ ಈ ಅಫಿಲಿಯೇಟ್ ಮಾರ್ಕೆಟ್ನಿಂದ ಬಹಳ ಜನರು ತುಂಬ ಹಣ ಮಾಡ್ತಾ ಇದ್ದಾರೆ. ನೀವು ಸಿಂಪ್ಲಿಯಾಗಿ ನಿಮ್ಮ ಪ್ರಾಡಕ್ಟ್ಗಳನ್ನು ನೀವು ಸಿಂಪ್ಲಿಯಾಗಿ ಈ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ನಿಮ್ಮ ಪ್ರಾಡಕ್ಟ್ನ ಲಿಂಕ್ ಕೊಟ್ಟಿದ್ದರೆ ನಿಮ್ಮ ಸಬ್ಸ್ಕ್ರೈಬರ್ಗಳು ಹೋಗಿ ಬೈ ಮಾಡಿದರೆ ಮಾತ್ರ ನಿಮಗೆ ಅಮೆಝಾನ್ ಹಾಗೂ ಈ ಫ್ಲಿಪ್ಕಾರ್ಟ್ ಈ ಯಾವುದೇ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿಂದ ನಿಮಗೆ ಕಮಿಷನ್ ಬಂದೇ ಬರುತ್ತೆ. ಈಗ ನಾವು ನೆಕ್ಸ್ಟ್ ಹೋಗೋಣ. ನಂಬರ್ 4ನೇದು ಬ್ರ್ಯಾಂಡ್ ಪ್ರಮೋಷನ್. ಈ ಬ್ರ್ಯಾಂಡ್ ಪ್ರಮೋಷನ್ ಈಗ ಸುಮಾರು ಆ್ಯಪ್ಗಳು ಸುಮಾರು ಕಂಪ್ನಿಗಳು ಬರ್ತಾ ಇವೆ. ಬ್ರ್ಯಾಂಡ್ ಪ್ರಮೋಷನ್ ಹೆಸರಿಗೆ ನಿಮ್ಮ ಚಾನಲ್ಗೆ ಅವರು ಪ್ರಮೋಷನ್ ಕೊಡ್ತಾರೆ. ಏನಂದರೆ ಅವರ ಕಂಪ್ನಿಗೆ ನೀವು ಜನರಿಗೆ ಪ್ರಮೋಟ್ ಮಾಡಬೇಕು. ಅದರಿಂದ ಕೂಡ ನೀವು ನಿಮ್ಮ ಸಬ್ಸ್ಕ್ರೈಬರ್ ಹಾಗೂ ನಿಮ್ಮ ವ್ಯೂಸ್ಗಳು ಜಾಸ್ತಿ ಇದ್ದರೆ ಮಾತ್ರ ನೀವು ಈ ಪ್ರಮೋಷನ್ನಿಂದ ಹಣ ಗಳಿಸ್ಬೋದು. ಇದು 4ನೇ ಪಾಯಿಂಟ್ ಹೀಗಿರುತ್ತೆ. ಈ ಪ್ರಮೋಷನ್ನಿಂದ ಹಲವಾರು ಈ ಆ್ಯಪ್ಸ್ಗಳು ಬಂದಿವೆ ಹಾಗೂ ಹಲವಾರು ಈ ಕಂಪ್ನಿಗಳು ಬರ್ತಾ ಇವೆ. ಅದರಿಂದ ನಾವು ಸಿಂಪ್ಲಿಯಾಗಿ ನೀವು ಸ್ಟಾರ್ಟಪ್ಗಳು ಕೂಡ ಬರ್ತಾ ಇವೆ. ಆ ಸ್ಟಾರ್ಟಪ್ಗಳು ನಿಮಗೆ ಒಂದಿಷ್ಟು ಹಣ ಕೊಟ್ಟರೆ ನೀವು ಸಿಂಪ್ಲಿಯಾಗಿ ಅದರಿಂದ ಪ್ರಮೋಟ್ ಮಾಡ್ತೀರಾ. ನಿಮ್ಮ ವಿಡಿಯೋದಲ್ಲಿ ನೀವು ಅವ್ರದ್ದೇ ಆದ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ. ಆ ಸ್ಕ್ರಿಪ್ಟನ್ನು ನೀವು ಸಿಂಪ್ಲಿಯಾಗಿ ಅವರ ಕಂಪ್ನಿಯ ಬಗ್ಗೆ ಚೆನ್ನಾಗಿ ಅಥವಾ ಹೇಗೋ ಹೇಳ್ತೀರಾ. ಅದಕ್ಕೆ ಅವರು ನಿಮಗೆ ಪೇ ಮಾಡ್ತಾರೆ. ನಿಮ್ಮ ಚಾನಲ್ಗೆ 1 ಅಥವಾ 2 ಲಕ್ಷ ಸಬ್ಸ್ಕ್ರೈಬರ್ ಇದ್ದರೆ ಚೆನ್ನಾಗಿರುತ್ತೆ. ವ್ಯೂಸ್ಗಳು ಚೆನ್ನಾಗಿ ಬರಬೇಕು. ಆವಾಗ ನಿಮಗೆ ಅವರು ಚೆನ್ನಾಗಿ ಪೇ ಮಾಡ್ತಾರೆ. ಇದು 4ನೇ ನಿಮಗೆ ಟಿಪ್ ಹೇಗೆ ಅನಿಸಿದೆ ಅಂತ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಈಗ ನಾವು 5ನೇ ಟಿಪ್ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮ ಪ್ರಿಯ ವೀಕ್ಷಕರು ಹಾಗೂ ನಿಮ್ಮ ಸಬ್ಸ್ಕ್ರೈಬರ್ಗಳು ನಿಮ್ಮ ಚಾನಲ್ಗೆ ತುಂಬ ಪ್ರೀತಿ ಮಾಡ್ತಿದ್ರು ಅಂದರೆ ಅವರು ಸಿಂಪ್ಲಿಯಾಗಿ ನಿಮ್ಮದೇ ಆದ ಪ್ರಾಡಕ್ಟ್ಗಳು ನಿಮ್ಮ ಚಾನಲಲ್ಲಿ ಖರೀದಿ ಮಾಡ್ಬೋದು. ಅದರಿಂದ ಕೂಡ ನೀವು ಹಣ ಗಳಿಸ್ಬೋದು. ಈಗ ನಾವು ಸಿಂಪ್ಲಿಯಾಗಿ ಏನು ಮಾಡ್ತೀರಾ ಅಂದರೆ ನಿಮ್ಮ ಸಬ್ಸ್ಕ್ರೈಬರ್ ನಿಮಗೆ ಟ್ರಸ್ಟ್ ಮಾಡ್ತಿರು, ನಿಮಗೆ ನಂಬ್ತಿರೋ ಅಂದರೆ ಸಿಂಪ್ಲಿಯಾಗಿ ಅವರು ನಿಮ್ಮ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡ್ತಾರೆ. ಈಗ ನಾವು ಸಿಂಪ್ಲಿಯಾಗಿ ಏನು ಮಾಡ್ತೀರಿ ಅಂದರೆ ನೀವು ಒಂದು 4-5 ಟಿ ಶರ್ಟ್ ಹಾಗೂ ಒಂದು 2-3 ಪ್ರಾಡಕ್ಟ್ಗಳ ಲಿಂಕ್ ನೀವು ಸಿಂಪ್ಲಿಯಾಗಿ ನಿಮ್ಮ ಸ್ಟೋರ್ ಓಪನ್ ಮಾಡಿದಾಗ ಆ ಸ್ಟೋರ್ನಲ್ಲಿ ಲಿಂಕ್ ಕೊಟ್ಟಾಗ ಸಿಂಪ್ಲಿಯಾಗಿ ಸಬ್ಸ್ಕ್ರೈಬರ್ಗಳು ಬೈ ಮಾಡ್ತಾರೆ. ಬೈ ಮಾಡಿದಾಗ ನೀವು ಸಿಂಪ್ಲಿಯಾಗಿ ಅಲ್ಲಿಂದ ಕೂಡ ಮಿನಿಮಮ್ ಒಂದು 20 ಅಥವಾ 30% ಪ್ರಾಫಿಟ್ ನೀವು ಈ ಮರ್ಸೆಂಡೈಸ್ ಆಪ್ಷನ್ನಿಂದ ಗಳಿಸ್ಬೋದು. ಇದು 5ನೇ ಆಪ್ಷನ್ ಹೀಗಿದೆ ಯೂಟ್ಯೂಬ್ನಲ್ಲಿ ಅರ್ನ್ ಮಾಡ್ಬೋದು. ನಿಮ್ಮ ಚಾನಲ್ ಬಗ್ಗೆ ಇಂಟ್ರೆಸ್ಟ್ ಇದ್ದವರು ಸಿಂಪ್ಲಿಯಾಗಿ ನಿಮ್ಮ ಪ್ರಾಡಕ್ಟ್ಗಳು ಖರೀದಿ ಮಾಡ್ತಾರೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಸ್ವಲ್ಪ ಹೋದರೂ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಾನು ಇಂಥದ್ದೇ ಬಿಸ್ನೆಸ್ ಹಾಗೂ ಫೈನಾನ್ಸ್ನ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ತರ್ತಾ ಇರ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.